ನೀನು ನೀನು ನಾನು ಕೋರ್ಟಲ್ಲಿ ನನ್ನ ಆಯ್ತು ಬಂದೆ. ಯಾರು ನಾನೇ ನೀನು ನಾನೇ ಅದೆಲ್ಲ ಹೋಗ್ಲಿ ಹೌದು. ಮತ್ತೆ ಯಾಕೆ ಹೋಗ್ಲಿ? ಯಾವಾಗ ಹೋಯ್ತು ನೀವು? ಯಾವಾಗ? ನೀನು ಹೋಗ್ತೀನಿ ನಾವು ಈಗ ಇತ್ತೀಚೆಗೆ ಹೋಯ್ತೀರಿ ನೀವು. ಇತ್ತೀಚೆಗೆ ನೀನು ಅರ್ಧ ಹಾಕಿದ್ದಕ್ಕೆ ಡೆಮಾಲಿಷನ್ ಇದು ಡಿಫಾರ್ಮೇಷನ್ ಕೇಸ್ ಕೊಟ್ಟಿದ್ದೀಯ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನು ನೋಡಿದ್ಯಾ? ನೀನು ನೋಡಿದ್ಯಾ? ನೀವು ಬಂದಿಲ್ವ ಮೇಡಮ್? ಎಷ್ಟು ಕೋಟಿ ಗೊತ್ತಾಯ್ತಾ? ಎಷ್ಟು ಕೋಟಿ ತಂದು ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋಷ್ಟು ಹೆಂಗ್ ಗೊತ್ತಿಲ್ಲ ಬರ್ತೀಯ? ನಾವು. ನನ್ನ ಸೈಟಿಗೆ ಬಂದು ರೌಡಿಸಮ್ ಮಾಡ್ತೀಯಾ? ನಮ್ಮ ತಾಯಿ ಹೆಂಗ್ ಸಮಾನ ಬರ್ತೀಯ? ಲಕ್ಷ್ಮಮ್ಮನ ತಾಯಿ ಹೋಗು, ಸಮಾನ. ನೀನ್ ಫ್ರೀ ತಗೋ. ನನ್ನ ಸೈಟ್ಗೆ ಅಮ್ಮ ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲೋ ಇರ್ತಾರೆ ಹಂಗೆ ನಾವು ಆಯ್ತಪ್ಪ, ಪಾಪ ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನ್ ಎಲ್ಲಿ ಹೋಗಿದ್ದೆ? ಮೇಡಮ್ ನಿಮ್ದು ಅಂತ ಶೋ ಮಾಡಿ ಮೇಡಮ್. ಮಾಡಿರೋದಕ್ಕೆ ಇಲ್ಲಿರೋದು. ಮಾಡಿ ಈಗ ಕೋರ್ಟಿಗೆ ಹೋಗಿಲ್ಲ ಮಾಡಿ. ಮಾಡಿದ್ದಕ್ಕೆ ಇಲ್ಲಿರೋದು. ನಂದು ನಿಂದು ಏನಿದೆ ತೆಗಿ. ಇವತ್ತು ಇದೆಯಲ್ಲ ಕೋರ್ಟು. ನೀನ್ ಹೋಗು. ನಾನು ಹೋಗ್ತೀನಿ ಮೇಡಮ್ ಕೋರ್ಟಿಗೆ. ನೀನು ಹೋಗಿ ನಾನು ಹೋಗ್ತೀನಿ ಮೇಡಮ್. ಪುಷ್ಪವರಲ್ಲಿ ನೀವೇ ಹಾಕಿದಿರಿ ಅಲ್ಲ, ನನ್ನ ಮೇಲೆ ನಾನು ಕೇಸ. demolition ಹಾಕ್ತೀನಿ. ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. demolition ಯಾಕ್ ಮಾಡ್ದೆ? ನನ್ನ ಜಾಗ ನಾನು ಕ್ಲೀನ್ ಮಾಡ್ಕೊಂಡೆ ಮೇಡಮ್. ನಾನು ನೀನಾ? ನನ್ನ ಜಾಗ ನಾನು ಕ್ಲೀನ್ ಮಾಡ್ಕೊಂಡೆ? ಯಾಕೆ ನೀನ್ ತುಂಬಾ ಕ್ಲೀನ್ ಆಗಿತ್ತಿದ್ದಲ್ಲ, ಎಲ್ಲ ಹೋಗಿದ್ದೆ 65 ಇಷ್ಟು ಈಗ ಬಂದಿದ್ಯಾ. ಮೇಡಮ್, ಹಿಂಗೆ ಈಗ ಎಷ್ಟು ಆ ಮನೆ ಕಡೆದು ಹಾಳ್ ಜಾಗ ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನೋಡಿ, ನಿಂದೇನಾ? ನನ್ನ ಬಗ್ಗೆ ಕ್ಲೀನ್ ಮಾಡಿ. ಅಲ್ಲ, ಆ ಕಡೆದು ಮಾತಾಡ್ಬೇಡಿ ಮೇಡಮ್. ನಿಂದೇನಾ? ಆ ಕಡೆದು ನಾನು ಒಬ್ಬ ಮಾಸ್ಟರ್ ಮಗ. ಆ ಕಡೆದು ನಾನು ನಿಂದೇನಾ? ಒಬ್ಬ ಮಾಸ್ಟರ್ ಮಗ. ನನಗೂ ಗೌರವ ಇದೆ. ನಾನು ನನಗೂ ಗೌರವ ಇದೆ. ನನಗೂ ಗೌರವ ಇದೆ. ಅಲ್ಲಪ್ಪ, ಈ ಜಾಗ ನಮ್ಮಪ್ಪ ನನ್ನ ಹತ್ರ ವಿದ್ಯೆ ಕಲಿಸಿದೆ. ಇಂದ ಏನ್ ಮಾಡಿದೆ? ಯಾಕೆ ನಮ್ಮಪ್ಪ ಹಿಂಗೆ ಬಿಟ್ಟಿದ್ದೆ? 10,000 ಜನಕ್ಕೆ ವಿದ್ಯೆ ಯಾಕೆ ಕಲಿಸಿದೆ. ಹಿಂಗೆ ಬಿಟ್ಟಿದ್ದೆ? ನನಗೂ ಒಂದು ಸ್ಥಾನಮಾನ ಗೌರವ ಅಲ್ಲಪ್ಪ, ಇದೆ. ನಿನ್ ಸ್ಥಾನ ಬೇಡ. ಅದೆಲ್ಲ ನಾನು ನಮಗೂ ಕೇಳಲ್ಲ. ಒಂದು ಅದನ್ನ ಆ ಕಡೆಗೆ ನಾವು ಇಟ್ಬಿಡಲ್ಲ. ಬಡವರು ಆಗಿದ್ರು ಈಗ ನೀನು ನಾವು ಗೌರವ ಈ ಬದುಕ್ತೇವೆ. ಜಾಗನ ನೀನು ಯಶ್ ಅವ್ರ ಮನೇಲಿ ಒಪ್ಪಿಸ್ಕೊಂಡವ್ರೆ ಅಂತ ಹೇಳಿದಾಗ ಹೌದು, ಇರೋದು ನಿಜ. ಅದನ್ನ ಹೆಸರು ಹೇಳಿದಾಗ ನಾನು ಒಪ್ಪಿಸ್ಕೊಂಡಿದ್ದೆ, ನೀನು ತೋರಿಸ್ತೀನಿ. ಎಲ್ಲಿ ಒಪ್ಪಿಸ್ತೀನಿ? ತೋರಿಸಿದ್ದೆ ಎಲ್ಲಿ? ಕೋರ್ಟಲ್ಲಿ ತೋರಿಸಿದ್ದೆ ಮೇಡಮ್. ಇಲ್ಲಿ ಹೇಳೋದು ವಿಡಿಯೋಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.